ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಡಿಸೆಂಬರ್ ತಿಂಗಳ 27ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ಅವನು ನಿಮಗೆ ಅದ್ಭುತಗಳನ್ನು ತೋರಿಸುತ್ತಾನೆ. ನೀವು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. ಮೀಕ 7:15. ಕರ್ತನು ತನ್ನ ಮಕ್ಕಳಿಗೆ ಅದ್ಭುತಗಳನ್ನು ಮಾಡುವನು. ಅವನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯಾತವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಯೋಬನು 9:10. ಹೌದು, ಅವನ ಹೆಸರಿನ ಅರ್ಥವೇ ಅದ್ಭುತ. ಯೆಶಾಯ 9:6. ಇಸ್ರೇಲ್ ಮಕ್ಕಳು ಐಗುಪ್ತ ದೇಶದಿಂದ ಹೊರಬಂದ ದಿವಸಗಳಿದ್ದಂತೆ ಅದ್ಭುತಗಳನ್ನು ಮಾಡುವನು. ಐಗುಪ್ತ ದೇಶದಿಂದ ನಿರ್ಗಮಿಸುವ ದಿನದಂದು ಏನಾಯಿತು? ಕುರಿಮರಿಯ ರಕ್ತದಿಂದ ಚಿಮುಕಿಸಲ್ಪಟ್ಟ ಇಸ್ರೇಲರ ಮನೆಗಳು ರಕ್ಷಿಸಲ್ಪಟ್ಟವು. ಐಗುಪ್ತ ದೇಶದವರಿಗೆ ಆ ರಕ್ಷಣೆ ಇರಲಿಲ್ಲ ಮತ್ತು ಕರ್ತನ ದೂತನು ಎಲ್ಲ ಐಗುಪ್ತ ದೇಶದವರ ಚೊಚ್ಚಲ ಮಕ್ಕಳನ್ನು ಮತ್ತು ಅವರ ಜಾನುವಾರುಗಳನ್ನು ಹೊಡೆದನು. ಆ ದಿನ ಅವರು ದೊಡ್ಡ ವಿನಾಶವನ್ನು ಕಂಡರು. ಇಸ್ರೇಲ್ ಐಗುಪ್ತ ದೇಶವನ್ನು ತೊರೆದ ನಂತರ ಕೆಂಪು ಸಮುದ್ರವು ಅವರ ಪ್ರಗತಿಯನ್ನು ತಡೆಯಿತು. ಈಜಿಪ್ಟಿನವರು ಅವರನ್ನು ಹಿಂಬಾಲಿಸುತ್ತಿರುವಾಗ ಇಸ್ರೇಲರು ಏನು ಮಾಡಬೇಕೆಂದು ತಿಳಿಯದೆ ಬಹಳವಾಗಿ ತಲ್ಲಣಗೊಂಡರು. ಆದರೆ ಅದ್ಭುತವಾಗಿ ಯೆಹೋವನು ಕೆಂಪು ಸಮುದ್ರವನ್ನು 2 ಭಾಗ ಮಾಡಿದನು. ಅವನು ಸಮುದ್ರದ ಮೂಲಕ ಒಂದು ಮಾರ್ಗವನ್ನು ಮಾಡಿದನು ಮತ್ತು ಇಸ್ರೇಲರಿಗೆ ಅದ್ಭುತವಾದ ಮಾರ್ಗವನ್ನು ತೆರೆದನು. ಆದರೆ ಇಸ್ರೇಲ್ ಮಕ್ಕಳನ್ನು ಹಿಂಬಾಲಿಸಲು ಪ್ರಯತ್ನಿಸಿದ ಐಗುಪ್ತ ದೇಶದ ಸೈನಿಕರು ಅದೇ ಮಾರ್ಗದಲ್ಲಿ ಅವರನ್ನು ಸಮುದ್ರದಲ್ಲಿ ಮುಳುಗಿಸಿದನು. ಕೆಂಪು ಸಮುದ್ರದ ಮೂಲಕ ಹಾದು ಹೋದ ನಂತರವೂ ದೇವರು ಇಸ್ರೇಲರಿಗೆ ಅಸಂಖ್ಯಾತ ಅದ್ಭುತಗಳನ್ನು ಮಾಡಿದನು. ಮೋಡದ ಸ್ತಂಭವು ಪ್ರತಿದಿನ ಅವರನ್ನು ಮಾರ್ಗದರ್ಶಿಸುತ್ತಿತ್ತು ಮತ್ತು ಬೆಂಕಿಯ ಕಂಬವು ರಾತ್ರಿಯಲ್ಲಿ ಅವರನ್ನು ಮುನ್ನಡೆಸಿತು. ಪ್ರತಿ ಮುಂಜಾನೆ ಇಸ್ರೇಲರ ಪಾಳೆಯದ ಮೇಲೆ ಆಕಾಶದಿಂದ ಮನ್ನಾ ಸುರಿಯಿತು ಮತ್ತು ಅವರು ಮಾಂಸವನ್ನು ತಿನ್ನಲು ಬಯಸಿದಾಗ ದೊಡ್ಡ ಸಂಖ್ಯೆಯ ಕೀಲ್ಗಳು ಶಿಬಿರವನ್ನು ಆವರಿಸಿದನು. ನಮ್ಮ ಕರ್ತನಾದನು ಅರಣ್ಯದಲ್ಲಿ ಬಂಡೆಗಳನ್ನು ಸೀಳಿ ಅವರಿಗೆ ಸಾಗರದಿಂದಲೋ ಎಂಬಂತೆ ಧಾರಾಳವಾಗಿ ನೀರು ಕುಡಿಸಿದನು. ಕೀರ್ತನೆಗಳು 78:15. ಅದೇ ಕರ್ತನು ಇಂದು ನಿಮ್ಮ ಕೈ ಹಿಡಿದು ಮಾರ್ಗದರ್ಶನ ಮಾಡುತ್ತಿದ್ದಾನೆ ಮತ್ತು ಅವನು ನಿಮಗೆ ಭರವಸೆ ನೀಡುತ್ತಾನೆ. ನಾನು ನಿಮಗೆ ಅದ್ಭುತಗಳನ್ನು ತೋರಿಸುತ್ತೇನೆ. ಇಂದಿಗೂ ಅವರ ಶಕ್ತಿ ಕುಗ್ಗಿಲ್ಲ ಅಥವಾ ಕಡಿಮೆ ಮಾಡಿಲ್ಲ. ಯೇಸು ಕ್ರಿಸ್ತನು ನಿನ್ನೆ, ಇಂದು ಮತ್ತು ಎಂದೆಂದಿಗೂ ಒಂದೇ. ಇಬ್ರಿಯರಿಗೆ 13:8. ನಿಶ್ಚಯವಾಗಿಯೂ ಆತನು ನಿಮಗೆ ಅದ್ಭುತವಾಗಿ ಮಾರ್ಗದರ್ಶನ ಮಾಡುವನು. ಕರ್ತನಾದ ಯೇಸು ಮಾಡಿದ ಲೆಕ್ಕವಿಲ್ಲದಷ್ಟು ಅದ್ಭುತಗಳು ಮತ್ತು ಪವಾಡಗಳ ಬಗ್ಗೆ ನಾವು ಓದುತ್ತೇವೆ. ಅವನು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದನು. ಅವನು 5 ರೊಟ್ಟಿ ಮತ್ತು 2 ಮೀನುಗಳೊಂದಿಗೆ 5,000 ಜನರಿಗೆ ಆಹಾರವನ್ನು ನೀಡಿದನು. ಒಂದೇ ಒಂದು ಮೀನು ಸಿಗದೆ ಇದ್ದ ಪರದಾಡುತ್ತಿದ್ದ ಶಿಷ್ಯನಿಗೆ ಅಪಾರ ಪ್ರಮಾಣದ ಮೀನು ಹಿಡಿಯುವಂತೆ ಆಶೀರ್ವದಿಸಿದನು. ನಮ್ಮ ದೇವರು ಅದ್ಭುತಗಳ ದೇವರು ಮತ್ತು ನಮ್ಮ ವಿಮೋಚಕ. ದೇವರ ಮಕ್ಕಳೇ, ನಿಮಗಾಗಿ ಇಲ್ಲದಿದ್ದರೆ ಅವನು ತನ್ನ ಪವಾಡವನ್ನು ಯಾರಿಗೆ ಮಾಡುತ್ತಾನೆ? ಆತನು ಇಂದಿಗೂ ಕರುಣೆಯಿಂದ ನಿಮಗಾಗಿ ಅದ್ಭುತವನ್ನು ಮಾಡುತ್ತಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ. ಕೇಳು, ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯಾದರೂ ನಡೆಯದಂಥ
ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರು ಅದನ್ನು ನೋಡುವರು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.